ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಾಳೆ ಹೂವಿಂದು ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಬಾಳೆ ಹೂವನ್ನೆಲ್ಲ ಬಿಡಿಸ್ಬಿಟ್ಟು ನೀರಿಗೆ ಹಾಕಬೇಕು. ಹೇಗೆ ಬಿಡಿಸ್ಬೇಕಂದ್ರೆ ಅದರಲ್ಲಿ ಮಧ್ಯದಲ್ಲಿ ಒಂದು ಹೂವಿರುತ್ತೆ, ಗಟ್ಟಿಯಾಗಿರುತ್ತೆ ಹೂದೊಳಗಡೆ. ಆ ಹೂವನ್ನು ಈಚೆಗಡೆ ಕಡ್ಡಿ ಥರ ಇರುತ್ತೆ ಗಟ್ಟಿಗೆ, ಅದನ್ನು ತೆಗೆದು ಹಾಕಬೇಕು. ಆಮೇಲೆ ಬಿಡಿಸಿ ನೀರೊಳಗಡೆ ಹಾಕಬೇಕು. ಅದು ಬಿಳಿಗೆ ಬರೋ ಹೂವು ಇರುತ್ತೆ, ಅಲ್ಲಿ ಚೆನ್ನಾಗಿರೋ ಹೂವು ಎತ್ಕೋಬೇಕು. ಆಮೇಲೆ ಎಲ್ಲ ತಗೊಂಡು ಬಿಡಿಸ್ಬಿಟ್ಟು ನೀಟಾಗಿ ಕ್ಲೀನಾಗಿ ಅದನ್ನು ಬಿಡಿಸ್ಬೇಕು. ಇಲ್ಲಾಂದರೆ ಅದು ತಿನ್ನೋಕ್ಕೆ ರಬ್ಬರ್ ಥರ ಆಗ್ಬಿಡುತ್ತೆ ಒಳಗಡೆ. ಫಸ್ಟೇ ನಾವು ಸೋಸ್ಕೊಳ್ಳೋಗ್ಲೇ ನೀಟಾಗಿ ಸೋಸ್ಕೊಂಬಿಡ್ಬೇಕು ಫ್ರೆಂಡ್ಸ್. ಈಗ ನೀರಲ್ಲಿ ಹಾಕೊಂಡಿದ್ದಾಯಿತು. ಇವಾಗ ಅದಕ್ಕೆ ಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಕಡಲೆಕಾಳು ನೆನೆಸಿದೆ, ಅದಕ್ಕೆ ಅದನ್ನು ಸಪ್ರೇಟಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು. ಆಮೇಲೆ ನಾವು ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಬೇಕು. ಮತ್ತೆ ಉಪ್ಪು ಹಾಕ್ತೀವಲ್ವ ಹೂವದ ಜೊತೆ, ಅದಕ್ಕೇ ಫಸ್ಟು ನಾವು ಈಗ ಕಡಲೆಕಾಳು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಟ್ಟಿಡೋದು. ಈಗ ಹೂವನ್ನೆಲ್ಲ ಕಟ್ ಮಾಡ್ಕೊಳ್ಳೋದು, ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಸಪ್ಪೆ ಬೇಯಿಸ್ಕೋಬೇಕು. ಅದನ್ನು ಕಟ್ ಮಾಡಿ ನೀರೊಳಗೆ ಹಾಕ್ಕೊಂಡು ಆ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಸಪ್ಪೆ ಬೇಯಿಸ್ಕೋಬೇಕು. ಅದನ್ನು ಸಪ್ಪೆ ಬೇಯಿಸ್ಕೊಂಡು ಬೇಯಿಸಾದ್ಮೇಲೆ ಅದು ನೀರೆಲ್ಲ ಸೋಸ್ಬಿಟ್ಟು ಈರುಳ್ಳಿ ನಮ್ಗೆ ಎಷ್ಟು ಬೇಕೋ ಸ್ವಲ್ಪ ಈರುಳ್ಳಿ ಹಾಕೋಬೇಕು, ಸಾಕು. ಈರುಳ್ಳಿ ಮೆಣಸಿನ ಇದೆ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆ ಹಾಕಾದ್ಮೇಲೆ ಇದು ಬೆಂದಿರುತ್ತಲ್ವ ಹೂವು, ಆ ಹೂವನ್ನ ನಾವು ಬಸ್ಕೊಂಬಿಟ್ಟು ನೀರೆಲ್ಲ ಹಿಂಡಿ ಮತ್ತು ಪಲ್ಯದ ಜೊತೆ ಎಣ್ಣೆ ಸ್ವಲ್ಪ ಸಾಸಿವೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಹೂವು ಹಾಕಬೇಕು. ಹೂವು ಹಾಕಿ ಒಂದೆರಡು ಸಲ ಅದನ್ನು ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಕಾಳು ಹಾಕೋಬೇಕು ಫ್ರೆಂಡ್. ಕಾಳು ಹೂವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚೋಣ, ಲಿಡ್ ಮುಚ್ಚಿಬಿಟ್ಟು ಆಮೇಲೆ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಹೇಗಿದೆ ನೋಡ್ಕೊಂಬಿಟ್ಟು ಖಾರ ಪುಡಿ ಬರುತ್ತಲ್ವ, ನಾವು ಸಾಂಬಾರು ಪುಡಿ ಅಂತೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ನೀರು, ಅದು ಗಟ್ಟಿಗಿದ್ರೇ ಸಾಕು ಪಲ್ಯ ಅಂದರೆ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಬಿಡೋದು. ಮತ್ತು ಮುಚ್ಚಬೇಕು. ಈ ಧನಿಯಾ ಪುಡಿ ಹಾಕ್ಬಿಟ್ಟು ಮಸಾಲೆ ಪುಡಿನ ಮುಚ್ಚಿಬಿಟ್ಟು ತಿರ್ಗೂ ಲಾಸ್ಟಲ್ಲಿ ನಾವು ಅದನ್ನು ಬೆಂದಾದಮೇಲೆ ಕಾಯಿ ತುರಿ ಹಾಕ್ಬೇಕು ಫ್ರೆಂಡ್ಸ್. ಫಸ್ಟೇ ಹಾಕ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಲಾಸ್ಟಲ್ಲಿ ಉಪ್ಪು ನಮ್ಗೆ ಎಷ್ಟು ಬೇಕಾ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ತಿರುಗ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ರೆ ಒಂದು 2-3 ಕುದಿ ಬಂದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.